ವೆಲ್ಕಮ್ ಬ್ಯಾಕ್ ಟು ಹೋಪ್ಲೆಸ್ ವ್ಲಾಗ್ಸ್. ಸೊ ಇವತ್ತು ಎಲ್ಲಿ ಬಂದಿದ್ದೀರಿ ಅಂದ್ರೆ ತುಂಬಾ ಹೊಟ್ಟೆ ಹಸಿದಾಯ್ತು, ಮನೆಗಿನ್ನ ಏನು ಅಡುಗೆ ಮಾಡಿರ್ಲಿಲ್ಲ. ಹೋಟ್ಲಿಗೆ ಹೋಗೋಣ ಅಂತ ಹೋಟ್ಲಿಗೆ ಬಂದಿದ್ದೀರಿ. ಹೋಟ್ಲ್ ಹೆಸರು ಧನ್ಯ ಅಂತ, ಧನ್ಯ ನಾಟಿ ಶೈಲಿ ಫ್ಯಾಮಿಲಿ ರೆಸ್ಟೋರೆಂಟ್. ಬನ್ನಿ ಹೋಗ್ತೀನಿ ನಾನು ಇವಾಗ. ಏನೋ ಆಫ್ರಿಕಾದಿಂದ ಸ್ಟ್ರೈಟಾಗಿ ನಡ್ಕೊಂಡ್ ಬಂದ್ಬಿಟ್ಟು ಹರೀಶ್ ಅವರು ನಿಮಗೆ ಗೊತ್ತಿರುತ್ತೆ, ಆಲ್ರೆಡಿ ಬ್ಲಾಗ್ಸಲ್ಲಿ ನೋಡಿರ್ತೀರಾ. ಪವನ್ ಇವರು ನಮ್ಮ ಬಾಸು ಅವರ ತಮ್ಮ. ರೇ ನಮ್ಮ ಹುಡ್ಗ ಕಣ್ರಿ, ನನ್ನ ಅಣ್ಣ ಇಂದ ಬಾಸ್ ಒಂದ ಗುರು ಅಂದ ನೋಡ್ರಿ. ನೆಕ್ಸ್ಟ್ ಇವರು ಗೊತ್ತಲ್ವಾ ಯಾರಂತ ಕಮೆಂಟ್ಸ್ ಮಾಡಿ. ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಬ್ರೋ ಬಟರ್ ನಾನು ಹಾಕ್ಲಾ? ಕನ್ಫ್ಯೂಸ್ ಆಗ್ತೈತೆ ಯಾವ ಟ್ರೈ ಮಾಡೋದು ಅಂತಾನೆ ಗೊತ್ತಾಗ್ತದೆ. ಯಾವ ಟ್ರೈ ಮಾಡಬೇಕು? ತಿಂತಾ ಇದ್ರೆ ಕಳೆದೋಗ್ಬಿಡ್ಬೇಕು. ಅವಂದೇ ಫ್ರೀ, ಏನ್ ಬೇಕಾದ್ರೆ ಆರ್ಡರ್ ಮಾಡು. ಸರ್ಪ್ರೈಸ್ ಹೇಳ್ಬ್ರ ಅವ್ನ ಸ್ಟೋರಿ ಹೇಳ್ಬ್ರ. ಅವ್ರು ಚಿಕನ್ ತಿನ್ನಲ್ಲ ನಮ್ಮ ಜೊತೆ ಸೇರಿ, ಅದು ಹೇಳ್ಬ್ರ. ಫ್ರೆಂಡ್ಸ್ ಏನು ಗೊತ್ತಾವು, ಅದು ವರ್ಡ್ ಹೇಳ್ಬಾರ್ದು ಅವ್ನಿಗೆ. ಅವ್ರು ಬಂದು ವೆಜಿಟೇರಿಯನ್, ಬಟ್ ನಮ್ಮ ಜೊತೆ ಏನು ಮಾಡಿ ಏನ್ ಮಾಡಿದೆ ಅಂದ್ರೆ ಬಂದ್ಬಿಟ್ಟು ಅಂದ್ರೆ ಯಾರು ಬರ್ತಾರೆ ಅವತ್ತು ಕುನಾಲ್ ಅಂತ ಒಂದು ಬರ್ಡೇ ಇತ್ತು. ಸರಿ ಯಾವಾಗ ಬರ್ತಡೇ ಆದ್ರೆ ಟ್ರೀಟ್ ಕೊಡ್ಸ್ಬೇಕಲ್ಲ, ಸರಿ ಹೋಗಿದ್ರಿ. ಹೋಗ್ಬಿಟ್ಟು ಎಲ್ಲ ಆರ್ಡರ್ ಮಾಡಿದ್ರಿ. ಅವನು ವೆಜ್ಜು, ಆ್ಯಕ್ಚುಲಿ ನಾನ್ ವೆಜ್ ತಿನ್ಬಾರ್ದು. ನಾವೇನು ಮಾಡಿದ್ರಿ ಅವ್ನು ಗೊತ್ತಿಲ್ದಿರ ಎಗ್ ರೈಸ್ ಆರ್ಡರ್ ಮಾಡಿಬಿಟ್ರಿ. ಎಗ್ ರೈಸ್ ಆರ್ಡರ್ ಮಾಡಿಬಿಟ್ಟು ನಾನು ತಿಂತಾವನೆ. ಅದು ಅದೇನಿಲ್ಲ ಕ್ಯಾಬೇಜ್ ಅನ್ಕೊಂಡು ತಿಂತಾವನೆ, ಅಂದ್ರೆ ಎಲೆಕೋಸ್ ಅನ್ಕೊಂಡು ತಿಂತಾವನೆ. ಅವ್ನ ಪಾಡಿಗೆ ಅವನು ತಿನ್ಬಿಟ್ಟವನೆ, ಗೊತ್ತೇ ಆಗಿಲ್ಲ ಆದ್ರೆ ಅಣ್ಣನಿಗೆ. ಆಮೇಲೆ ಲಾಸ್ಟಲ್ಲಿ ಗೊತ್ತಾದ್ಮೇಲೆ ಇನ್ನೇನ್ ಮಾಡೋ, ತಿನ್ಬಿಟ್ಟು ಅವ್ನು ಏನ್ ಮಾಡಕ್ಕಾಗಲ್ಲ ಅಂದ್ಬಿಟ್ಟು ಅಷ್ಟೇ. ಯಾರ ಹತ್ರನೂ ಹೇಳಿಲ್ಲ ಅದನ್ನ. ಕಳ್ಳ ಅವನು, ಕಳ್ಳ. ಥ್ಯಾಂಕ್ ಯು ಗೈಸ್. ಏನಕ್ಕ ನೋಡಿ ನಮ್ಮ ಕನ್ನಡ ಬಾಯಿ ತಿಂತಾವನೆ. ಅದನ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ ಸಟ್ ಪಟ್ ಡಡಮ್. ಹೇಳೋ ಏನಾದ್ರು ನಿನ್ ಫ್ಯಾನ್ಸ್ ಹೇಳೋ. ಅಯ್ಯೋ ವಿಡಿಯೋ ಬಿಟ್ಟಿಲ್ಲ ಅಂದ್ಬಿಟ್ಟು ಇವನು 3 ವಿಡಿಯೋದಲ್ಲಿ ಇರ್ಲಿಲ್ಲ, 2 ವಿಡಿಯೋದಲ್ಲಿ ಇರ್ಲಿಲ್ಲ. ಏನ್ ಕಮೆಂಟ್ಸ್ ಆಗ್ತಾವ್ರೆ, ವೇರ್ ಇಸ್ ಅವರ್ ಸ್ಯಾಟರ್ಡೇ ಬಾಯ್ ಅಂತ, ವಿ ಆರ್ ಮಿಸ್ಸಿಂಗ್ ಅವರ್ ಸ್ಯಾಟರ್ಡೇ ಬಾಯ್ ಅಂತ ಕಮೆಂಟ್ಸ್ ಬ್ರೋ. ನೋಡ್ಕೊಳ್ಳಿ, ಎಷ್ಟು ನೋಡ್ಕೋಬೇಕು ನೋಡ್ಕೊಳ್ಳಿ. ಆಕ್ಚುಲಿ ಕಣ್ಮರ ಆಗ್ಬಿಟ್ಟಿದ್ದ, ಕಟಿಂಗ್ ಮಾಡ್ಬೇಕು ಹೋಗಿದ್ದ. ಏನ್ ಕಟಿಂಗ್ ಅಲ್ಲ ಬ್ರೋ, ನಾವೆಲ್ಲ ಇಷ್ಟು ಕಷ್ಟಪಟ್ಟು ಹಿಂಗೆಲ್ಲ ಮಾಡ್ಬಿಡಿ ಆಗ್ತೀರಿ. ಒಂದ್ ಲೈಕ್ ಇಲ್ಲ, ಒಂದ್ ಕಮೆಂಟ್ ಇಲ್ಲ. ಏನೋ ಇವಾಗ ಯಾರು ಇನ್ಸ್ಟಾಗ್ರಾಮ್ ಪಡ್ತಾ ಇದ್ದೀವಿ, ಊಟ ತಿನ್ನೋದೆಲ್ಲ ಒಂದು ಕಷ್ಟನಾ? ಅದಕ್ಕೆ ಕಾಸು ಬೇಕಂದ್ರೆ ದುಡಿಯೋದು ಅದು ಕಷ್ಟ. ನೆನ್ನೆ ದುಡ್ದಲ್ಲ ಇವಾಗ ಆಕ್ಚುಲಿ ಇನ್ನೊಂದು ಬರ್ತದೆ. ನಾನು ಆಮೇಲೆ ಬಾಸು, ಆಮೇಲೆ ಎಲ್ಲೊಬ್ರು ಇದಾರ ಈ ಬಾಸು, ಹೇಳಕ್ಕೆ ಹೋಗ್ತಾರೆ. ಆಮೇಲೆ ಸರಳ ಕೆಲ್ಸ ಕೊಡ್ತಾ ಇದ್ವಿ.
ಪಾಯ್ಸನ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತಲ್ಲ, ಪಿಕಿಂಗ್ ಪ್ಯಾಕಿಂಗ್ ಸ್ಟೋರಿಂಗ್ ಸ್ಟೋರಿಂಗ್ ನಲ್ಲಿ ತುಂಬ್ತಾ ಇರಬೇಕು ಪ್ರಾಡಕ್ಟ್ನ. ಅವರು ಬಿನ್ ಕೊಟ್ಟಿರ್ತಾರೆ, ಆ ಬಿನ್ನಲ್ಲಿ ತುಂಬ್ತಾ ಇರಬೇಕು. ಸರಿ ಅಂದ್ಬಿಟ್ಟು ಫಸ್ಟ್ ಡೇ ಹೋದ್ವಿ, ಗೊತ್ತಾಗಿಲ್ಲ. ಸರಿ ಸೆಕೆಂಡ್ ಡೇ ಹೋದ್ವಿ, ಏನು ಕೆಲಸ ಅಂತ ಬೆಳಗ್ಗೆನೇ ಹೋಗ್ಬೇಕು. ಬೆಳಗ್ಗೆನೇ ಹೋಗಿದ ತಕ್ಷಣ ಬೇಗ ಸ್ಟಾರ್ಟ್ ಮಾಡ್ಕೊಂಡು ಸುಮ್ಮನೆ ನಿಂತ್ಕೊಂಡಿದ್ದಕ್ಕೆ ಆವಾಗೇ ಫ್ರೆಶ್ ಆಗಬೇಕು. ಮೈಂಡ್ ಫುಲ್ಲು ಬೆಳಗ್ಗೆ ಕೆಲಸ ಶಿಸ್ತಾಗಿ ಕೆಲಸ ಮಾಡೋಣ ಅಂತ ಮಾಡಿದ್ರಿ. ಫುಲ್ಲು ಏನಂತಾರ ಮೂಡ್ ಆಫ್ ಆಗೋಯ್ತು. ಏನು ಪ್ಲಾನ್ ಹಾಕಿದ್ರಂದ್ರೆ ತಿಂಗಳೆಲ್ಲ ಕೆಲಸ ಮಾಡೋಣ, ಆಮೇಲೆ ಏನು ಮಿಕ್ಕಿ ಟೈಮಲ್ಲಿ ವಿಡಿಯೋ ಮಾಡ್ಕೊಳ್ಳೋಣ, ವ್ಲಾಗ್ ಮಾಡೋಣ ಅನ್ಕೊಂಡು ಪ್ಲಾನ್ ಹಾಕಿದ್ರು. ಅದು ಏನೂ ಆಗಿಲ್ಲ ಬಿಡ್ರಿ. ಹೋಗಿದ್ದಂಗೆ ಕೊಟ್ಟರು. ಅದು ಟೋಟ್ಸ್ ಅಂತ ಕೊಡ್ತಾರೆ, ಫುಲ್ ಅದ್ರಲ್ಲಿ ಐಟಮ್ ಹಾಕ್ಬಿಟ್ಟು ಅದನ್ನೆಲ್ಲ ಸ್ಟೋವ್ ಮಾಡ್ಬೇಕು ನಾವು, ಬಿನ್ನಲ್ಲಿ ಹಾಕ್ಬೇಕು ಎತ್ಕೊಳಗೆ. ಆಯ್ತು ದಿನ ಆಯ್ತು, ಏನು 6 ಗಂಟೆ ಬಂತು ಅನ್ಕೋ. ನಮ್ಮ ಕಾರುಗಳೆಲ್ಲ ನೋಡ್ಬೇಕು, ಲೇಯರ್ ಫಸ್ಟ್ ವೈಟು, ಆಮೇಲೆ ರೆಡ್, ಆಮೇಲೆ ವೈಟ್ ಹಂಗೆ ಹಾಕ್ಬಿಟ್ಟಿತ್ತು ಕಾರುಗಳೆಲ್ಲ. ಸ್ವಲ್ಪ ಕಷ್ಟ ಆಯ್ತು. ನಾವು ಬೆಳಗ್ಗೆ ಹೋಗಿದ್ದು ಮೋಟಿವೇಶನ್ ಎಲ್ಲ ಹಾಳಾಗೋಯ್ತು. ಅಂಕಲ್ ತಿನ್ನಕ್ಕಾಗಲ್ಲ ತಿನ್ಕೊಂಬೋದು ತಿಂತ್ಯಾ? ಫುಲ್ ಖಾಲಿ ಮಾಡ್ತಾ. ಮೈನಸ್ ಇಲ್ಲಿ ಬಂದು ತಂದೂರಿ ಅಂತೂ ಸೂಪರ್ ಆಗಿರುತ್ತೆ. ಅದಕ್ಕೋಸ್ಕರನೇ ಇದೇ ಹೋಟ್ಲಿಗೆ ಬರೋದು ನಾವು. ಆ್ಯಕ್ಚುಲಿ ಕಾರ್ತಿನ ಸಜೆಸ್ಟ್ ಮಾಡಿದ್ವಿ ಹೋಟ್ಲ್ ಅಂತೂ ಸೂಪರ್, ಫ್ಯಾಂಟಾಸ್ಟಿಕ್, ಮೈಂಡ್ ಬ್ಲೋಯಿಂಗ್, ಮರಳಸ್ ಎಕ್ಸಲೆಂಟ್. ಸೊ ಈ ಹೋಟೆಲ್ ಲೊಕೇಶನ್ ನೋಡಿದ್ರೆ ಅತ್ತಿಬೆಲೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಅನ್ಕೊಂತೀನಿ, ಧನ್ಯ ಹೋಟೆಲ್ ಅಂತ. ಸೊ ಇದು ಫ್ರೀ ಪ್ರಮೋಷನ್. ಇಲ್ಲೊಂದ್ಸತಿ ಟ್ರೈ ಮಾಡಿ. ಇಲ್ಲಿ ಮಟನ್ ಬಿರಿಯಾನಿ ಅಂತೂ ಮಸ್ತಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಸಾಕ್ಬಿಡು ಬ್ರೋ, ನೀನ್ ಮಾತಾಡಿದ್ದೇನು ಕೇಳ್ಸಿರವ? ನಿನ್ನೆ ಚಡೆ ತರ ಇದ್ದೆ ಅಂತ ಚಡೆ ಉಂಟಾ? ಅದೇ ಚಡೆ ಅಂತ. ನೀವಿಬ್ರು ಕ್ಲಾಸ್ಮೇಟ್ಸ್ ಅಪ್ಪ? ನಿಮ್ಮ ಅವರು ಏನು ಓದ್ತಾರ? ಡಿಪ್ಲೊಮಾ, IT ಕಲಿಸ ಡಿಪ್ಲೊಮಾ ಮುಗಿತಾ? ಇವಾಗ ಸೇರ್ಕೊಂಡ್ರ? ಅಣ್ಣ ಟಾಪರ್. ಒಂದು ವರ್ಷ ಮುಕ್ಕಾಡ್ತದ ಒಂದು ಪಾಸ್ ಆಗಿಲ್ಲ. ರೀಟೆಸ್ಟಾ? ಎಷ್ಟು ಅಟೆಂಪ್ಟ್ ಇತ್ತ? 3. ಸೆಕೆಂಡ್ ಅಟೆಂಪ್ಟ್ ಹಿಂದಿ ಪಾಸ್ ಆಗೋನು ಅಷ್ಟೇ. ಅವರೆಲ್ಲ ಗಾಡ್ ಗಿಫ್ಟ್ ಹೇಳೋರು. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇನ್ನು ನಡೆಯುತ್ತೆ. ಯಾವ ಹುಡುಗಿ ಬಿದ್ದಿಲ್ಲ ಮುಂದೆ ಕಾಪಿ ಆಡ್ಕೊಂಡು ಬರ್ದಿದ್ಯಾ? ಸಾಟರ್ಡೆ ಮೋಟಿವೇಶನ್ ಹಿಂದಿ ಮೇಡಮ್ ಚೆನ್ನಾಗಿಲ್ಲ ಅಂತ ಹೇಳು. ಅದಕ್ಕೆ ನೋಡಿ ಮೇಡಮ್ ಬಂದಿದ್ದು ಇಂಗ್ಲೀಷ್ ಲೆಟರ್ ಚೆನ್ನಾಗಿತ್ತು. ನೋಡಿ ತಿಂತಾ ಇದೀನಿ, ಇನ್ನ ಖಾಲಿ ಐತೆ. ಇನ್ನು ನೋಡೋಣ, ಅವನ್ನೇ ಫೋಕಸ್ ಮಾಡಿ ಒಂದು ಸ್ವಲ್ಪ ಹೊತ್ತು. ಆಗಲ್ಲ, ಕೊಡ್ಬೇಡಪ್ಪ. ಏನ್ ಚಾದ್ರ ಹೆಸರು? ಏನ್ ಸರ್ ಏನು ಕೇಳಿಲ್ಲ. ವೈಟ್ ಕಲರ್ ಕೊಡ ಅಂದೆ. ವೈಟ್ ಕೈಯೆಲ್ಲ ಮಾಡ್ಕೊಂಡ ಏನ್ ಚಿತ್ತ ಅದು? ಅದೇ ನಾನು ನಿನ್ ಕೊಡ್ತಾ ಇರ್ತೀನಿ, ಅದು ನಿನ್ ಕೊಡಕ್ಕಾಗಲ್ಲ.
ಏನ್ ಮೈನಸ್ ಶುಭರಾತ್ರಿ ನೀನ್ ರಾತ್ರಿನಾಗೆ ಇರಪ್ಪ. ಖಾಲಿ ಮಾಡ್ತೀಯ ನೀನ್ ಖಾಲಿ ಮಾಡ್ಬಿಟ್ಟು ನೀನ್ ವಾಮಿಟ್ ಮಾಡೋದು ಬಿಡಬೇಕು. ಅದಕ್ಕೆ ಬೇರೆ ಪ್ರೋಸೆಸ್. ಬರೀ ಇಂಥದೆಯಾ? ಹಾ ಏನ್ರಿ ಟ್ಯಾಲೆಂಟ್ ನಿಮ್ಗೆ? ತಂದೂರಿ ಅಂತೂ ಬೆಂಕಿ. ಇಲ್ಲಿ ನೋಡ್ರಿ ಹೆಂಗ್ ಇರ್ತವೆ ಗಡ 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 ಗಡ. ಜಾಸ್ತಿ ಕಷ್ಟ ಬಿಡುತ್ತೆ. ನೀನು ಫೋಕಸ್ ಆನ್ ಕೆರಿಯರ್. Focus on career. Focus on career, not girls. Because GM is temporary, success is permanent. Problem with the Happy. ಏನಿಲ್ಲ ಇಲ್ಲತನ ಅಪೋಲೋ ಅಲ್ಲ ಇಲ್ಲ ಇವತ್ತನೇ ಇಲ್ಲ ಇಲ್ಲೇ ಐತೆ ಅಪೋಲೋ. ಏನ್ ಪ್ರಾಬ್ಲಮ್ ಆದ್ರೆ ಹೇಳು. ಡಾಕ್ಟರ್ ಇಲ್ಲೇ ಇದಾರೆ. ಇವಾಗ ಏನ್ ಮಾಡೋದು? ಚಿಕನ್ ರೈಸ್ ಅಲ್ಲ ಗೋಬಿ ರೈಸ್ ಆರ್ಡರ್ ಮಾಡ್ತಾರೆ. ಬೇಜಾರು ಆಗುತ್ತಾ? ನಾನ್ ವೆಜ್ ತಿಂದ್ಬಿಟ್ಟು ರೈಸ್ ತಿನ್ನಕ್ಕೆ. ಅದೇನೊಂದು ಏನೊಂದು ತಿನ್ಬೇಕಲ್ಲ. ಚೆನ್ನಾಗಿತ್ತು ನಿಜವಾಗೂ. ಬಲೆ ಸೆಟ್ ಆಗಿತ್ತು ಅವ್ನಿಗೆ. ಬಲೆ ಸೆಟ್ ಆಗಿತ್ತಾ ಇರ್ತದೆ ಫೆಸ್ಟ್ ತರ ಐತೆ ತಾನೆ. ಮಾಡಿ ಮಾತ್ರ ಇಲ್ಲ ಇಲ್ಲ ನೋಡೋದು ಬೇಜಾರಾಗುತ್ತೆ. ಬೇಜಾರಾಗ್ಲಿ ಅಂತಾನೆ ಹೇಳಿದ್ದು. ಬೇಕಾ ಚಿಕ್ಕ ಮೈನಸ್ ನೆಕ್ಕೋದು ಮೈನಸ್ ಅವ್ನು ನೋಡ ಮೈನಸ್ ಅದು ಇದು ಪ್ಲಸ್ ಅದು ಮೈನಸ್. ಇದು ಪ್ಲಸ್ ಅದು ಮೈನಸ್. ಬೈಕ್ ಮೇಲೆ ಮೈನಸ್ ಮೈನಸ್. ಎಲ್ಲ ಹುಡುಗಿ ಫ್ಯಾನ್ಸ್ ನಿಮ್ಗೆ. ಹರ್ಷ ಹರ್ಷ ಅಲ್ಲ ರೀಸ್ ರೀಸ್ ಅಂತಾರೆ. ಬಾಬ್ರ ಇಲ್ಲೇ ಬ್ರೋ ನೋಡ್ ಬ್ರೋ ಇಲ್ಲಿ ಜ್ಯೂಸ್ ಐತೆ. ಇವಾಗ ದಿಲೀಪ್ ಅಣ್ಣ ಅವರು ಜ್ಯೂಸ್ ಸ್ಪಾನ್ಸರ್ ಮಾಡ್ತಾರೆ ನಮ್ಮೆಲ್ಲರಿಗೂ. ಬೇಕ್ರಿಗೆ ಬೇಡ ಬ್ರೋ, ಇಲ್ಲೇ ಬೇಕು ನಮ್ಗೆ ಇಲ್ಲೇ ಬೇಕು. ನೋಡ ಫ್ರೆಶ್ ಆಗಿ ಹಾಕೊಡ್ತಾರ. ಇನ್ನ ಮಸ್ತಾಗಿ ಹಾಕೊಡ್ತಾರೆ. ಇವಾಗ ಅವ್ನ ರಿಯಾಕ್ಷನ್ ನೋಡಿ. ತಿಂದಿದ್ದು ನಾಳೆ ಕಾಲೇಜ್ಗೆ ಹೋಗ್ಬೇಕು. ಬೆಳಗ್ಗೆ ಏನಾಗುತ್ತೋ ಗೊತ್ತಿಲ್ಲ. ಏಯ್ ಚೆನ್ನಾಗೈತೆ, ಏನಾಗಲ್ಲ, ಸಖತ್ತಾಗಿತ್ತು ನಿಜವಾಗ್ಲೂ. ಅದನ್ನ ಹಾಕ್ ಬ್ರೋ, ಅವ್ರ ಫ್ಯಾಮಿಲಿ ನೋಡೋವರ್ಗು ಹಾಕ್ ಬ್ರೋ ಅದನ್ನ. ಆಕ್ಚುಲಿ ಇವ್ನ್ ಕಣ್ಮರೆ ಆಗ್ಬಿಟ್ಟಿದ್ದ. ಸ್ವಲ್ಪ ದಿನ ಫೋನ್ ಮಾಡಿದ್ರೆ ಫೋನ್ ಐತಲ್ಲ, ಬಾರ ಶೂಟ್ಗೆ ಹೋಗೋಣ ಅಂದ್ರೆ ಬರೋದಿಲ್ಲ. ಸೊ ಅವನಿಗೋಸ್ಕರನೇ ಇಷ್ಟು ದಿವಸ ಲೇಟ್ ಆಗಿದ್ದು. 3 ದಿನ ಏನ್ ವಿಡಿಯೋ ಹಾಕಿಲ್ವಲ್ಲ, ಇವನಿಂದಾನೇ ವಿಡಿಯೋ ಹಾಕಿಲ್ಲ. ಇಲ್ಲಾಂದ್ರೆ ಒಂದು 2 days ಬಿಫೋರೇ ಬರ್ತಾ ಇತ್ತು. ಸೊ VIP ನ ಪ್ರಿಪೇರ್ ಮಾಡಿ ಅವ್ರಿಗೆಲ್ಲ ಅವ್ರ ಟೈಮ್ ಬಂದು ಅವ್ರಿಗೆ ಏನಂತಾರೆ, ಅವ್ರಿಗೆ ಸೆಟ್ ಆಗೋ ತರ ಇದ್ದಾಗ ಅವನ್ನ ಕರ್ಕೊಂಡು ಫುಲ್ ಡಿಮ್ಯಾಂಡ್ ಆಗ್ಬಿಟ್ಟಿದ್ದಾರೆ ಸಾರು. ಏನ್ ಮಾಡಕ್ಕಾಗಲ್ಲ. ಅದೆಲ್ಲ ಹೇಳ್ಬೋದು.
ಅದೆಲ್ಲ ಎಕ್ಸ್ಪೀರಿಯನ್ಸ್ ಡೈಲಿ ಮಾಡೋ ಕೆಲಸ. ಏನು ಹೋಟ್ಲಲ್ಲಿ ತಿನ್ಬಿಟ್ಟು ಬೇಕರಿನಲ್ಲಿ ಮಾಡ್ತಾ ಇದೀವಿ, ರಿವ್ಯೂ ಮಾಡ್ತಾ ಇದೀವಿ ಅಷ್ಟೇ. ಇದು ಯಾಕೆ ಇಲ್ಲಿ ಮಾಡ್ತಾ ಇದೀರಂದ್ರೆ ನಮ್ ಬಾಸ್ ಕೊಡ್ಸಿರೋ ಟ್ರೀಟ್, ಅದಕ್ಕೋಸ್ಕರನೇ ಇಲ್ಲಿ. ಕರೆಕ್ಟ್. ಹೋಟೆಲ್ ಚೆನ್ನಾಗಿತ್ತು, ತಿನ್ಕೊ ಬಂದ್ರಿ. ಸೊ ಯಾರಾದ್ರೂ ಬರಂಗಿದ್ರೆ ಸ್ವಲ್ಪ ಬಡ್ಜೆಟ್, ನಮ್ಮಂತರ ಯಾರು ಬರಂಗಿದ್ರೆ ಬಡ್ಜೆಟ್ ಎಲ್ಲ ರೆಡಿ ಮಾಡ್ಕೊಂಡು ಬನ್ರಿ. ಫ್ಯಾಮಿಲಿ ಅವರೆಲ್ಲ ಫ್ಯಾಮಿಲಿ ಟೈಪ್ ಬರಂಗಿದ್ರೆ ಡೈರೆಕ್ಟ್ ಬನ್ನಿ, ಚೆನ್ನಾಗಿರುತ್ತೆ. ಹೆಂಗಿದ್ರು ಖರ್ಚಾಗುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಬಂದು ತಿನ್ಕೊಂಡು ಹೋಗ್ರಿ, ಚೆನ್ನಾಗಿದೆ ಹೋಟ್ಲು, ಊಟ, ಆಂಬಿಯನ್ಸು ಎಲ್ಲ ಚೆನ್ನಾಗಿದೆ, ತಿನ್ಬೋದು. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಜ್ಯೂಸ್ ಕುಡಿದ್ಯಾ? ಅಷ್ಟೇ ಮತ್ತೆ. ನಿಂದೇಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಷ್ಟೇ ಮತ್ತೆ.